ಇನ್ನು SC/STಗಳಿಗೆ ಮೀಸಲಿಡೋದಾಗಿ ಬಜೆಟ್ನಲ್ಲಿ ಹೇಳಿದ್ರು. ಆದರೆ ಯಾವ ನೈತಿಕತೆ ಮೇಲೆ ಇದನ್ನ ಖರ್ಚು ಮಾಡ್ತಾ ಇದ್ದೀರಿ? ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಯಾವ ನೈತಿಕತೆಯ ಮೇಲೆ ಇದನ್ನ ಖರ್ಚು ಮಾಡ್ತಾ ಇದ್ದೀರಿ? ಬಜೆಟ್ನಲ್ಲಿ ಇಷ್ಟು ಅಂತ SC/STಗಳಿಗೆ ಮೀಸಲಿಟ್ಟ ಮೇಲೆ ಆ ಹಣವನ್ನ ಗ್ಯಾರಂಟಿಗಳಿಗೆ ಹೇಗೆ ನೀವು ಬಳಕೆ ಮಾಡ್ತೀರಿ? ಅಂಬೇಡ್ಕರ್ ಸಂವಿಧಾನಕ್ಕೆ ಮೋಸ ಮಾಡಿದಂತಾಗುತ್ತಿದ್ದು, ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ರವಿಕುಮಾರ್ ಹೇಳಿದ್ದಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು SCP ಮತ್ತು STP ಹಣವನ್ನು ಎಲ್ಲ ಜನರಿಗೂ ಕೂಡ ಖರ್ಚು ಮಾಡ್ತೇವೆ, ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತೇವೆ, ಗ್ಯಾರಂಟಿ ಯೋಜನೆಗಳಿಗೆ SC ಮತ್ತು ST ಹಣವನ್ನು ಖರ್ಚು ಮಾಡಿದರೆ ಏನು ತಪ್ಪು ಅಂತ ಕೇಳಿದ್ದಾರೆ. ನಾನು ಕೇಳ್ತೇನೆ, ಇದು ಮಹಾ ತಪ್ಪು ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ, ನೀವು ಈ ಮುಂಚೆ ಹೇಳಿದ್ರಿ ಬಜೆಟ್ ಮಂಡನೆ ಮಾಡೋದಕ್ಕಿಂತ ಮುಂಚೆ SC ಮತ್ತು STಗಳ ಅಭಿವೃದ್ಧಿಗೋಸ್ಕರವಾಗಿ ಹಣವನ್ನು ಮೀಸಲಾಗಿಡ್ತೇವೆ ಅಂತೇಳಿ. ಈಗೇನು ಹೇಳ್ತಾ ಇದ್ದೀರಿ? ಆ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ರೆ ತಪ್ಪೇನು? ಗ್ಯಾರಂಟಿಗಳಿಗೆ ಉಪಯೋಗಿಸೋದು ಒಂದು ಮಹಾ ತಪ್ಪು ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, SC ಮತ್ತು STಗಳ ಅಭಿವೃದ್ಧಿಗೋಸ್ಕರನೇ ಇಟ್ಟಂಥ ಹಣವನ್ನು ಎಲ್ಲರಿಗೂ ಹೆಂಗೆ ಖರ್ಚು ಮಾಡ್ತೀರಿ? ಯಾವ ನೈತಿಕತೆ ಇಟ್ಕೊಂಡು ಖರ್ಚು ಮಾಡ್ತೀರಿ? ಈ ಥರ ಖರ್ಚು ಮಾಡೋದ್ರಿಂದ SCಗಳಿಗೆ ಮತ್ತು SC ಮತ್ತು STಗಳಿಗೆ ಅನ್ಯಾಯ ಮಾಡ್ದಂಗೆ ಆಗ್ಲಿಲ್ವಾ? ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ದ್ರೋಹ ಮಾಡ್ದಂಗೆ ಆಗ್ಲಿಲ್ವಾ? ಯಾವ ನೈತಿಕತೆ ಇದೆ ನಿಮಗೆ? SC ಮತ್ತು STಗಳ ಹಣವನ್ನು ಎಲ್ಲ ಜನರಲ್ ಅವ್ರಿಗೂ ಖರ್ಚು ಮಾಡ್ತಾ ಇದ್ದೀರಿ, OBCನವ್ರಿಗೂ ಖರ್ಚು ಮಾಡ್ತಾ ಇದ್ದೀರಿ, ಮತ್ತು SC STಗಳಿಗೂ ಖರ್ಚು ಮಾಡ್ತಾ ಇದ್ದೀರಿ. ಹಿಂದುಳಿದಿರ್ತಕ್ಕಂಥವ್ರು ಯಾರು ಹೆಚ್ಚಾಗಿ? SC ಮತ್ತು STಗಳು. ಅವ್ರಿಗೋಸ್ಕರ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಅವ್ರಿಗೆ ಖರ್ಚು ಮಾಡ್ದೇನೆ ಎಲ್ಲರಿಗೂ ಖರ್ಚು ಮಾಡ್ತಿದ್ದೀರಲ್ಲ. ನಿಮ್ದು 2 ನಾಲ್ಗೆನ 1 ನಾಲ್ಗೆನ? ರಾಜೀನಾಮೆ ಕೊಡಬೇಕಾಗಿರೋರು ನೀವಾ ನಾವಾ? ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಗೃಹಲಕ್ಷ್ಮಿಗೆ ಇಷ್ಟು ಖರ್ಚು ಮಾಡಿದ್ದೇನೆ, ಯುವ ನಿಧಿಗೆ ಇಷ್ಟು ಖರ್ಚು ಮಾಡಿದ್ದೇನೆ, ಆಮೇಲೆ ಶಕ್ತಿ ಯೋಜನೆಗೆ ಇಷ್ಟು ಖರ್ಚು ಮಾಡಿದ್ದೇನೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. SC ಮತ್ತು STPಗಳಿಗೆ ಎಷ್ಟು ಖರ್ಚು ಮಾಡಿದ್ದೀರಾ ಅಂತ ಮೊದಲು ಹೇಳಿ. ತೆಗೆದಿಟ್ಟಿರ್ತಕ್ಕಂಥ ಹಣ ಎಷ್ಟು? SC STಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಎಷ್ಟು? ಇದನ್ನು ಮೊದಲು ಲೆಕ್ಕ ಕೊಡಿ ಅಂತೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ. ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥ